ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪತಂಜಲಿ ಯೋಗ ಸೂತ್ರದಲ್ಲಿ ಅಹಿಂಸೆ ಅದರ ಬಗ್ಗೆ ನೋಡೋಣ. ಅಂದರೆ ಯಮಾಂಗದಲ್ಲಿ 5 ತತ್ವಗಳು ಬರುತ್ತೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅದರಲ್ಲಿ ಅಹಿಂಸೆ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಈ ಜಗತ್ತಿನ ನಿಯಮ ಏನಪ್ಪ ಅಂತಂದರೆ, ನಾವು ಏನು ಜಗತ್ತಿಗೆ ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ ಅಂತ. ಆವಾಗ ನೀವು ಕೇಳ್ಬೋದು, ಅಹಿಂಸಾ ತತ್ವದ ಬಗ್ಗೆ ಮಾತಾಡುವಾಗ ಯಾರಿಗಾದ್ರೂ ನೆನಪಾದರೆ, ವಿಶ್ವಸಂಸ್ಥೆ ಒಬ್ಬರ ದಿನವನ್ನು, ಒಬ್ಬರ ಜನ್ಮದಿನವನ್ನು ವಿಶ್ವ ಅಹಿಂಸಾ ದಿನ ಅಂತ ಘೋಷಣೆ ಮಾಡಿದೆ. ವರ್ಲ್ಡ್ ನಾನ್ ವೈಲೆನ್ಸ್ ಡೇ ಅಂತ ಹೇಳಿ. ಯಾರದು ಗೊತ್ತಿದೆಯಾ? ಯಾರಿಗಾರು ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ವಾ? ಮಹಾತ್ಮ ಗಾಂಧೀಜಿಯವರ ದಿನ, ಹುಟ್ಟಿದ ದಿನ ಅಕ್ಟೋಬರ್ 2ನೇ ತಾರೀಕನ್ನ ಈಗ ಕೆಲವು ವರ್ಷಗಳ ಹಿಂದೆ, ಅಂದರೆ ಮೋದಿಯವ್ರು ಬಂದ ಮೇಲೆ ಕಾಣುತ್ತೆ, ಅದನ್ನು ಕೂಡ ಅಥವಾ ಮುಂಚೆನೂ ಗೊತ್ತಿಲ್ಲ, ಮೋದಿಯವ್ರು ಬಂದ ಮೇಲೆ ಅನಿಸುತ್ತೆ, ಅಹಿಂಸಾ ದಿನ ಅಂತ ಹೇಳಿ ಘೋಷಣೆ ಮಾಡಿದೆ. ಮತ್ತು ಹಂಗಾದ್ರೆ ನೀವೇ ಹೇಳ್ತೀರಿ, ಈ ಜಗತ್ತಿಗೆ ಏನು ಕೊಡ್ತೀವೋ ಅದೇ ವಾಪಸ್ ಬರುತ್ತೆ ಅಂತ ಹೇಳಿ. ಮತ್ತು ಗಾಂಧೀಜಿ ಅಹಿಂಸೆ 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 ಅಂತ ಹೇಳಿದರು. ಅವ್ರಿಗೆ ಬಂದಿದ್ದೇನು ಕೊನೆಗೆ? ಏನು ಬಂತು? ನಾಥೋರಾಮ್ ಗೋಡ್ಸೆಯ 3 ಗುಂಡುಗಳು. ಅದರಿಂದನೇ ದೇಹ ಬಿಡ್ಬೇಕಾಗಿ ಬಂತಲ್ಲ. ಮತ್ತು ಹಂಗಾದ್ರೆ ಅಹಿಂಸೆ ತತ್ವ ಎಲ್ಲಿ ಉಳಿತು? ಗಾಂಧೀಜಿಯವರ ಜೀವನವನ್ನು ನಾವು ಸೂಕ್ಷ್ಮವಾಗಿ ವಿಮರ್ಶೆ ಮಾಡಿ ನೋಡಿದಾಗ, ಗಾಂಧೀಜಿ ವೈಯಕ್ತಿಕವಾಗಿ ಯಾರಿಗೂ ಅಹಿಂಸೆ ಮಾಡಲಿಲ್ಲ, ಅಥವಾ ಮೊದಲು ಮಾಡಿದ್ರು ಅಂತಲೂ ಹೇಳಬೇಕು. ಅವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವಾಗ ಜಗಳ ಆಡ್ತಿದ್ರು ಗಂಡ ಹೆಂಡತಿ. ಭಾಳ ಜನ ಎಲ್ಲರೂ ಗಂಡ ಹೆಂಡತಿ ಜಗಳ ಆಡಿರ್ತಾರೆ ಬಿಡಿ. ಅದ್ರಲ್ಲಿ ಗಾಂಧೀಜಿ ಮಾತ್ರ ಬರೆದಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಅಷ್ಟೇ. ಜಗಳ ಆಡಿ ಎಷ್ಟರ ಮಟ್ಟಿಗೆ ಜಗಳ ಆಡ್ತಾರೆ ಅಂದರೆ, ಒಂದು ಚಳಿಯ ರಾತ್ರಿಯಲ್ಲಿ ಕಸ್ತೂರಬನ ಹೊರಗಾಕಕ್ಕೆ ತಯಾರಾಗಿರ್ತಾರೆ. ಹೊರಗೆ ಹೋಗಿ ಮನೆ ಬಿಟ್ಟು ಅಂತ ಹೇಳಿ, ಅದು ಮಧ್ಯರಾತ್ರಿಯಲ್ಲಿ, ಅಂದರೆ ರಾತ್ರಿ ವೇಳೆ, ಅಷ್ಟು ಚಳಿಯಲ್ಲಿ ಕತ್ಲಲ್ಲಿ. ಈಗ ನನಗೇನು ಬೀದಿ ದೀಪಗಳು ಎಲ್ಲ ಇರಲಿಲ್ಲ ಅವಾಗ, ಇನ್ನು ಕರೆಂಟು ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವಂಥ ಕಾಲ. ಆ ಸಂದರ್ಭದಲ್ಲಿ ಹೊರಗಾಕಕ್ಕೆ ಸಿದ್ಧವಾಗ್ತಾರೆ ಅಂದರೆ ಗಾಂಧೀಜಿ ಅಹಿಂಸಾ ತತ್ವವನ್ನು ಹುಟ್ಟಿನಿಂದ ಪ್ರಾಕ್ಟೀಸ್ ಮಾಡಿ, ಅಂದರೆ ಅವ್ರಿಗೆ ಜನ್ಮತಃ ಬಂದಿದ್ದಲ್ಲ, ಅಭ್ಯಾಸ ಮಾಡಿಕೊಂಡ್ರು. ಆಮೇಲೆ ಗಾಂಧೀಜಿಯವ್ರನ್ನ ಇತ್ತೀಚೆಗೆ ಬಹಳ ಆಳವಾಗಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಿಜ, ಇದು ಪ್ರವಾದಿಗಳು ಮಹಾತ್ಮರು ಮಾಡುವ ಒಂದು ಉಪಕಾರ ಜಗತ್ತಿಗೆ. ಅಂದರೆ ಸತ್ಯವನ್ನು ಬರೆದಿಡ್ತಾರೆ. ಬೇರೆಯವ್ರನ್ನ ನಾವು ವಿಮರ್ಶೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಂತ ಗಾಂಧೀಜಿ ಎಲ್ರಿಗಿಂತ ಕಡಿಮೆ, ಅವ್ರು ಮಾಡಿದ್ದು ಆಂದೋಲನ ಕಡಿಮೆ, ಅಥವಾ ಗಾಂಧೀಜಿ ವಿರುದ್ಧವಾಗಿ ಬದುಕಿದ್ರು ಹಂಗೆ ಹೇಳಬೇಕಾಗೇನಿಲ್ಲ. ಗಾಂಧೀಜಿ ಒಬ್ಬರು ಮಹಾತ್ಮರೇ, ಅವತಾರ ಪುರುಷರೇ, ಹಂಗೆ ಹೇಳ್ಬೋದು ಬೇಕಿದ್ರೆ. ಆದರೂ ಕೂಡ ಪಾಕಿಸ್ತಾನ ಭಾರತ ಬೇರೆ ಆಗಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಮತ್ತು ಸರಿಯಾದವ್ರ ಕೈಗೆ ದೇಶವನ್ನು ಕೊಡಲಾರದ್ದು ಮಹಾತ್ಮ ಗಾಂಧೀಜಿಯವರ ಬಹಳ ದೊಡ್ಡ ಚೂಕ್ ಅಂತ ಹೇಳ್ತಾರೆ. ಹಿಂದಿಲ್ ಅದನ್ನ ಮರೆವು, ಗಲತಿ ಅಂತಲೂ ಹೇಳ್ತಾರೆ, ಚೂಕ್ ಅಂತಲೂ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ಅದಕ್ಕೆ ಮರವೆ ಅಂತ ಹೇಳ್ತಾರೆ. ಮರವೆಯಿಂದ ಸಂಭವಿಸ್ತಕ್ಕಂಥದ್ದು.
ಯಾಕೆ ಇದು ಎಲ್ಲ ನೆನಪಾಯಿತು ಅಹಿಂಸೆ ಬಗ್ಗೆ ಹೇಳುವಾಗ ಅಂದರೆ, ಗಾಂಧೀಜಿಯ ಅಹಿಂಸೆ ಬರೀ ಹಿಂದೂಗಳಿಗಷ್ಟೇ ಆಗಿತ್ತು. ಮುಸಲ್ಮಾನರು ಅಹಿಂಸಾ ತತ್ವವನ್ನು ಮಾಡಿ ಅಂತ ಧೈರ್ಯವಾಗಿ ಹೇಳೋ ಶಕ್ತಿ ಗಾಂಧೀಜಿಗೂ ಕೂಡ ಇರಲಿಲ್ಲ. ಅಂದರೆ ಎಷ್ಟು ಹಿಂಸೆ ಮಾಡ್ತಿದ್ರು ಅವರು ಅಂತಂದರೆ, ಪಾಕಿಸ್ತಾನ ಭಾರತ ಬೇರೆ ಆದಾಗ ಅವರು ಮಾಡಿರ್ತಕ್ಕಂಥ ಹಿಂಸೆಯನ್ನು ಅನೇಕ ಪುಸ್ತಕಗಳು ಚಿತ್ರಿಸ್ತವೆ. ಅದರಲ್ಲಿ ನಾವು ಮಿಲ್ಕಾ ಸಿಂಗ್ ಅಂತ ಹೇಳಿ ಅವ್ರದ್ದೊಂದು ಪುಸ್ತಕ ಓದ್ತಾ ಇದ್ವಿ. ಮಿಲ್ಕಾ ಸಿಂಗ್ ಗೊತ್ತು ನಿಮಗೆಲ್ಲ, ಯಾರಿಗಾದ್ರೂ ನೆನಪಿದ್ರೆ. ಸ್ಪೋರ್ಟ್ಸಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು. ಒಲಿಂಪಿಕ್ಕಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಂಥವ್ರು. ಅವರ ಜೀವನ ಚರಿತ್ರೆಯನ್ನು ಕನ್ನಡದಲ್ಲಿ RB ಗುರುಬಸವರಾಜ್ ಅಂತ ಹೇಳಿ ಒಬ್ಬರು ಶಿಕ್ಷಕರು ಬರೆದಿದ್ದಾರೆ. ಅವ್ರು ತೀರ್ಕೊಂಡ್ಮೇಲೆ ಬರೆದಿದ್ದಾರೆ ಅಧ್ಯಯನ ಮಾಡಿ. ಪಾಕಿಸ್ತಾನ ಭಾರತ ಬೇರೆ ಆದಾಗ ಅವ್ರು ಪಾಕಿಸ್ತಾನದಲ್ಲಿದ್ದರು ಮಿಲ್ಕಾ ಸಿಂಗ್. ಆವಾಗ ಅವ್ರು ಮಾಡಿರ್ತಕ್ಕಂಥ ಹಿಂಸೆ ಅದು ಅವರು ವಿಷಯದಲ್ಲಿ ಅಷ್ಟೇ ಬರೆದಿದ್ದಾರೆ. ಲಕ್ಷಾಂತರ ಜನ ಸತ್ತಿದ್ದಾರೆ ಅವಾಗ. ತಾಯಂದ್ರ ಮೇಲಾದಂಥ ಅತ್ಯಾಚಾರಗಳು, ಅಂದರೆ ಹೆಣ್ಣುಮಕ್ಳ ಮೇಲಾದಂಥ ಅತ್ಯಾಚಾರಗಳು, ಅವ್ರನ್ನ ಬರ್ಬರವಾಗಿ ಕೊಂದಿರೋದು, ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಗಾಂಧೀಜಿ ಅಹಿಂಸೆ ಹಾಸ್ಯಾಸ್ಪದ ಆಗತ್ತೆ. ಆದರೂ ಗಾಂಧೀಜಿಯನ್ನು ಪ್ರಪಂಚ ಒಪ್ಕೊಂಡಿದೆ. ಆಲ್ಬರ್ಟ್ ಐನ್ಸ್ಟೀನ್ ಒಪ್ಕೊಂಡಿದ್ದಾರೆ, ಬೇರೆ ಬೇರೆ ಒಪ್ಕೊಂಡಿದ್ದಾರೆ. ಅವರು ದೇಹ ಬಿಟ್ಟು ಎಷ್ಟೋ ವರ್ಷಗಳ ನಂತರ, ಹೆಚ್ಚು ಕಡಿಮೆ 75 ವರ್ಷಗಳ ನಂತರ ಅವ್ರ ದಿನವನ್ನು, ಅವ್ರು ಹುಟ್ಟಿದ ದಿನವನ್ನು ಅಹಿಂಸಾ ದಿನ ಅಂತ ಘೋಷಣೆ ಮಾಡಿದ್ದಾರೆ. ವಾಸ್ತವಿಕವಾಗಿ ಅದು ಕೂಡ ವಿಶ್ವಸಂಸ್ಥೆಯ ಚೂಕ್ ಅಂತಲೇ ಹೇಳಬೇಕು. ಅದು ಯಾಕೆ ಮಾಡಿದ್ದಾರೆ ಅಂದರೆ, ಗಾಂಧೀಜಿ ಆಧುನಿಕರು, ಮಾಡರ್ನ್ ಯುಗದಲ್ಲಿ, ಆಧುನಿಕ ಕಾಲದಲ್ಲಿ ಅಹಿಂಸಾ ತತ್ವವನ್ನು ಉಪದೇಶ ಮಾಡಿದರು. ಮತ್ತು ಬ್ರಿಟಿಷರಿಗೆ ಹೆಚ್ಚು ತೊಂದರೆ ಆಗಲಾರ್ದಂಗೆ ನೋಡಿಕೊಂಡ್ರು. ಆಮೇಲೆ ಅಹಿಂಸಾ ತತ್ವವನ್ನು ಒಪ್ಪುವ ಗಾಂಧೀಜಿ 2ನೇ ಮಹಾಯುದ್ಧದಲ್ಲಿ ನಮ್ಮ ಸೈನಿಕರನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಕಳಿಸ್ಕೊಟ್ರು. ಅದಕ್ಕೆ ಒಪ್ಕೊಂಡ್ರು. ಅಂದರೆ ಅದು ಅಹಿಂಸಾವಾದಿಯ ಪೂರ್ಣ ಅಹಿಂಸಾ ತತ್ವ ಅಲ್ಲ. ಅದು ರಾಜಕಾರಣಿ, ಗಾಂಧೀಜಿಯನ್ನ ಆ ಘಟನೆ ರಾಜಕಾರಣಿಯನ್ನಾಗಿ ಮಾಡ್ತಾರೆ. ಆಮೇಲೆ ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಆದಾಗ ಅದರ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಚೌರಿ ಚೌರಾದಲ್ಲಿ ಗಲಾಟೆ ಆಗತ್ತೆ. ಸೇಡು ತೀರಿಸ್ಕೊಳ್ಳೋದು ಅಂತ ಅಲ್ಲ, ಅಲ್ಲಿ ಸೇಡಿನ ಮನೋಭಾವನೆ ಅಲ್ಲ, ನೊಂದಂತಹ ಅವರು ನಮ್ಮ ದೇಶದವ್ರ ಮೇಲೆ ಇಂತಹ ದೊಡ್ಡ ದಾಳಿಯನ್ನು ಮಾಡಿದ್ರಲ್ಲ ಅಂತ ಹೇಳಿ ಚೌರಿ ಚೌರಾದಲ್ಲಿ ಒಂದು 19 ಜನ ಪೊಲೀಸರನ್ನು ಕೊಂದು ಹಾಕ್ತಾರೆ ನಮ್ಮವರು. ಅದಕ್ಕೆ ಗಾಂಧೀಜಿ ತಮ್ಮ ಚಳುವಳಿನೇ ವಾಪಸ್ ತಗೊಂಡ್ಬಿಡ್ತಾರೆ. ನಮ್ಮವ್ರು ಸತ್ತಿರೋದು 1,500 ಜನ ಹೆಚ್ಚು ಕಡಿಮೆ. ಅಂಥದ್ರಲ್ಲಿ ಬ್ರಿಟಿಷರು ಪರವಾಗಿ ನಿರ್ಧಾರ ತಗೊತಾರೇನೋ ಅನ್ನೋಷ್ಟರ ಮಟ್ಟಿಗೆ ಗಾಂಧೀಜಿ ಕೆಲವು ನಿರ್ಧಾರಗಳು ಆಗಿದ್ದು. ಈಗ ಗಾಂಧೀಜಿಯನ್ನು ನೆನೆಸ್ಕೊಳ್ಳೋದು ಚಂದ, ಗಾಂಧಿ ಜಯಂತಿ ಮಾಡೋದಕ್ಕೂ ಚಂದ. ಅದಕ್ಕೆ ನಾನು ಹೇಳೋದು ಎಲ್ರಿಗೂ, ಯಾವತ್ತೂ ನಾವು ನೊಂದವರ ಆ ಸ್ಥಿತಿಯನ್ನು ನಾವು ಕಲ್ಪಿಸ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸನ್ನು ಅವ್ರ ಮಟ್ಟಕ್ಕೆ ಇಳಿಸ್ಬೇಕಾಗತ್ತೆ. ಅವ್ರ ಮಟ್ಟಕ್ಕೆ ಇಳಿಸಿದ್ರೆ ಮಾತ್ರ ಆ ಸ್ಥಿತಿಯಲ್ಲಿ ಯಾಕೆ ಹೋರಾಟ ಮಾಡಿದರು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ದುರಂತವನ್ನು ನೇರವಾಗಿ ನೋಡಿದ್ದ ಹುಡುಗ, ಇನ್ನು 10 ವರ್ಷದ ಹುಡುಗ ಓಡಿ ತಪ್ಪಿಸ್ಕೊಂಡು ಆ ದುರಂತವನ್ನು ನೇರವಾಗಿ ಕಂಡಂಥವ್ನು. ಅದಕ್ಕೆ ಅವರಂತಹ ನಿರ್ಧಾರ ತಗೊಳ್ಬೇಕಾಗಿ ಬರುತ್ತೆ. ಅಂದರೆ ಸುರಕ್ಷಿತವಾಗಿ ಈಗ ಹೆಂಗೆ AC ರೂಮಲ್ಲಿ ಕುತ್ಕೊಂಡು ಯೋಜನೆಗಳನ್ನು ರೂಪಿಸ್ತಾರಲ್ಲ ನಮ್ಮವರು, ಬೋರ್ವೆಲ್ ಹಾಕ್ಸೋದು, ಆಮೇಲಿಂದ ಬೇಸಿಗೆ ಕಾಲಕ್ಕೆ ನೀರು ಕೊಡಬೇಕು ಅಂತ ಹೇಳಿ ಭಾಷಣ ಮಾಡ್ತಾರಲ್ಲ ಈಗಿನ ಅಧಿಕಾರಿಗಳು, ಹಾಗೆ ಗಾಂಧೀಜಿಯ ಹೋರಾಟ ಅಲ್ಲಿಗೆ ಸಮೀಪ ಬರುತ್ತೆ. ಸ್ವಲ್ಪ ಅವ್ರ ಕಾಲಕ್ಕೆ ಇಳಿದು ನೋಡಿದ್ರೆ ಅದು ಅಹಿಂಸಾವಾದ ಅಲ್ಲ. ನಿಜವಾಗಿ ಅಹಿಂಸಾವಾದವನ್ನು ಪ್ರತಿಪಾದನೆ ಮಾಡಿ ಅದಕ್ಕಾಗೇ ಜೀವನವನ್ನು ತ್ಯಾಗ ಮಾಡಿ
ಅದಕ್ಕಾಗೇ ಬದುಕಿದವರು ಅಂದರೆ ಜೈನರು, ಅಂದರೆ ಮಹಾವೀರರು. ಮತ್ತೆ 12ನೇ ಶತಮಾನದಲ್ಲಿ ಅಹಿಂಸಾ ತತ್ವವನ್ನು ತುಂಬ ಚೆನ್ನಾಗಿ ಪ್ರತಿಪಾದನೆ ಮಾಡೋರು ಅಂದರೆ ದಸರಯ್ಯ. ಎಲ್ಲರೂ ಶರಣರೆಲ್ಲರೂ ಅಹಿಂಸಾವಾದಿಗಳೇ. ಅದರಲ್ಲಿ 770 ಅಮರಗಣಗಳಲ್ಲಿ ಯಾರೂ ಕೂಡ ಮಾಂಸಾಹಾರ ಮಾಡಬೇಕು ಅಂತ ಹೇಳಲ್ಲ. ಮುಂದಿನ ಪುರಾಣಕಾರರು ಕೆಲವು ಶರಣರನ್ನ ಬೇಟೆ ಆಡ್ತಕ್ಕಂಥವ್ರು ಮುಂದೆ ಬೇಟೆ ಆಡ್ತಿದ್ರು, ಮುಂದೆ ಮೀನು ಹಿಡಿತಿದ್ರು ಅಂತ ಬರೀತಾರೆ. ಸುಳ್ಳದು. ಗಾಣದ ಕನ್ನಪ್ಪ ಇನ್ನ ಮೀನಿನ ಕಾಯಕ ಮಾಡ್ತಿದ್ರು ಅಂತಾನೆ ಬರೆದು ಬಿಡ್ತಾರೆ. ಆದರೆ ಮೊದಲು ಹಿಡಿದಿರ್ಬೋದು. ಮತ್ತೆ ಪವಾಡಗಳನ್ನ ಕಲ್ಪಿಸಿದಾರೇನೋ ಅಂತ ಅನ್ಸುತ್ತೆ ಪುರಾಣಕಾರರು. ಅವ್ರಿಗೊಂದು ಚಿನ್ನದ ಮೀನು ಸಿಕ್ತು ಬಲೆಯಲ್ಲಿ ಅಂತ. ಚಿನ್ನದ ಮೀನು ಸಿಗಕ್ಕೆ ಸಾಧ್ಯವೇ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಅಂದರೆ ಈ ಪವಾಡವನ್ನು ಬರಿತಕ್ಕಂಥವರು ತಮ್ಮವ್ರನ್ನ ವೈಭವೀಕರಿಸುವ ಭರಾಟೆಯಲ್ಲಿ ಸತ್ಯವನ್ನು ಮರೆಮಾಚಿಬಿಡ್ತಾರೆ. ಇದು ಭಾರತ ದೇಶದಲ್ಲಾದಂಥ ಬಹಳ ದೊಡ್ಡ ಅನಾಹುತ. ಪವಾಡಗಳಿದ್ದಾವೆ, ಪವಾಡಗಳಿಲ್ಲ ಅಂತಲ್ಲ. ಪವಾಡ ಪುರುಷರು ಇರ್ಬೋದು, ಬಸವಣ್ಣವ್ರ ಜೀವನದಲ್ಲಿ ಪವಾಡಗಳು ನಡೆದಿರ್ಬೋದು. ಬಸವಣ್ಣವ್ರ ಪವಾಡನ ಚಿತ್ರೀಕರಿಸಿ ಅವ್ರ ಸಮಕ್ಕೆ ಬೇರೆ ಶರಣರನ್ನ ಎತ್ತಕ್ಕೆ ಹೋಗಿ ಕೆಲವು ಕವಿಗಳು ಸುಳ್ಳು ಪವಾಡಗಳನ್ನು ಬರೆದ್ಬಿಟ್ಟಿದ್ದಾರೆ. ಆದರೆ ಶರಣರು ಅವರು ಎಂದೂ ಕೂಡ ಶರಣ ತತ್ವಕ್ಕೆ ಬಂದ ಮೇಲೆ, ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಅವರು ಮಾಂಸಾಹಾರಿಗಳಾಗಿಲ್ಲ ಯಾರೂ ಕೂಡ. ತೆಲುಗು ಜೊಮ್ಮಯ್ಯ ಅಂತ ಒಬ್ಬ ಬರ್ತಾನೆ, ಬೇಟೆಗಾರ. 770 ಅಮರಗಣಗಳು ಅವನು ಒಬ್ಬ. ಆದರೆ ಅವನು ಪೂರ್ವಾಶ್ರಮದಲ್ಲಿ ಬೇಟೆಯಾಡಿದ್ದಾನೆ ಹೊರತು ಲಿಂಗ ತತ್ವವನ್ನು ಲಿಂಗವನ್ನು ಸ್ವೀಕರಿಸಿದ ಮೇಲೆ ಇಷ್ಟಲಿಂಗಧಾರಿಗಳಾಗಿ ಅವರು ಹಿಂಸೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಸವಣ್ಣವರಾಗಲಿ, ಅಕ್ಕ ಮಹಾದೇವರಾಗಲಿ, ಪ್ರಭುದೇವರಾಗಲಿ ಅದನ್ನು ಒಪ್ಪಲ್ಲ. ಬುದ್ಧರು ಕೂಡ, ಇವತ್ತು ಬುದ್ಧ ಜಯಂತಿ, ಬುದ್ಧರು ಕೂಡ ಅಹಿಂಸಾವಾದಿಗಳಂತಲೇ ಹೇಳಬೇಕು. ಆದರೆ ಅವರ ಅನುಯಾಯಿಗಳು ಬೌದ್ಧ ಧರ್ಮ ಮುಂದೆ ಚೀನಾಕ್ಕೆ ಹೋಯಿತು, ದಕ್ಷಿಣ ಏಷ್ಯಾದ ಅನೇಕ ದೇಶಗಳನ್ನು ಆವರಿಸ್ತು. ಮತ್ತು ಬುದ್ಧನ ಕಾಲದಲ್ಲೂ ಕೂಡ ಬುದ್ಧನ ಮಾರ್ಗಾನುಯಾಯಿಗಳು ರಾಜರುಗಳಿದ್ದರು. ಅವರಲ್ಲಿ ಪ್ರಾಯಶಃ ಅನೇಕ ಜನ ಮಾಂಸಾಹಾರ ಮತ್ತು ಬೇಟೆಯನ್ನು ಬಿಟ್ಟಂಗೆ ಕಾಣಲಿಲ್ಲ. ಹಾಗಾಗಿ ಅದು ಜೈನ ಧರ್ಮದಷ್ಟು ಅಹಿಂಸಾ ತತ್ವವನ್ನು ಅನುಸರಣೆ ಮಾಡೋಕ್ಕಾಗಲಿಲ್ಲ. ಹೇಳ್ತಾರೆ, ಬುದ್ಧನೂ ಕೂಡ ಕೊನೆಗೆ ಮಾಂಸವನ್ನು ಸೇವಿಸಿಯೇ ಅವ್ರಿಗೆ ಅಸ್ವಸ್ಥರಾಗಿ ನಿರ್ವಹಣವನ್ನು ಹೊಂದಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಬರೆದಿದ್ದಾರೆ. ಅಂಬೇಡ್ಕರ್ ಅವರು ಬರೆದಿದ್ದಾರೆ, ಬೇರೆ ಬೇರೆಯವರು ಬರೆದಿದ್ದಾರೆ. ಆದರೆ ನೀವೆಲ್ಲ ತಿಳ್ಕೊಳ್ಬೇಕು, ಈಗ ಆಧುನಿಕ ಕಾಲದಲ್ಲಿ ಮಾಂಸಾಹಾರದ ಕೆಟ್ಟ ಪರಿಣಾಮ ಏನು ಅನ್ನೋದು ಇಡೀ ಜಗತ್ತಿಗೆ ಅರ್ಥ ಆಗ್ತಾ ಇದೆ. ಅದು ಪ್ರಳಯಕ್ಕೆ ಕಾರಣ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಮಾಂಸಾಹಾರ ಕೇಡುಂಟು ಮಾಡ್ತಾ ಇದೆ. ಆದ್ದರಿಂದ ಯಾರೇ ಲಿಂಗಾಯತರಿರಲಿ, ಜೈನರಿರಲಿ, ಬ್ರಾಹ್ಮಣರಿರಲಿ, ಯಾರೂ ಕೂಡ ಮಾಂಸಾಹಾರ ಆರೋಗ್ಯಕ್ಕೆ ಒಳ್ಳೆಯದು, ದೇಶ ರಕ್ಷಣೆ ಮಾಡಬೇಕಾದ್ರೆ ಮಾಂಸಾಹಾರ ಮಾಡಬೇಕು ಅನ್ನುವ ಭ್ರಮೆಯನ್ನು ಯಾರೂ ಇಟ್ಕೋಬೇಡಿ. ಮನುಷ್ಯನ ಆಹಾರವೇ ಅಲ್ಲ ಅದು. ನನ್ನ ಪ್ರಕಾರ ಜೀರ್ಣಾಂಗಗಳನ್ನು ಅಧ್ಯಯನ ಮಾಡಿ ನೋಡಿದ್ರೆ ಅದು ಮನುಷ್ಯನ ಆಹಾರ ಅಲ್ಲ. ಆದ್ದರಿಂದ ಯಾರೂ ಕೂಡ ಅದನ್ನು ಸಮರ್ಥಿಸುವ ಅಗತ್ಯ ಇಲ್ಲ. ಅಹಿಂಸೆ ಕಾಯಕ, ವಾಚಕ ಮತ್ತು ಮಾನಸಿಕ. ಕಾಯಿಕ ಅಂತ ಹೇಳ್ತಾರೆ ಅದನ್ನು, ಅಂದರೆ ತನುವಿನಿಂದ ಮತ್ತು ಮಾತಿನಿಂದ, ಮನಸ್ಸಿನಿಂದ, ಮೂರೂ ದೃಷ್ಟಿಯಲ್ಲಿ ನಾವು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಅನ್ನುವ ನಿಯಮವನ್ನು ಪತಂಜಲಿಗಳಾಗಲಿ ಎಲ್ಲ ಯೋಗಿಗಳಾಗಲಿ ಹೇಳ್ತಾರೆ. ತನುವಿನಿಂದ ಅಹಿಂಸೆ ಅಂದರೆ ಗೊತ್ತಿದೆ ನಿಮಗೆ, ಎಲ್ಲ ಗೊತ್ತಾಯಿತು, ಕೊಲ್ಲದೇ ಇರ್ತಕ್ಕಂಥದ್ದು. ಇನ್ನು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಆ ವಚನ ಇದೆಯಲ್ಲ, ಅದರಲ್ಲಿ ಅಂತರಂಗದ ಅಹಿಂಸೆ, ಬಹಿರಂಗದ ಅಹಿಂಸೆ ಎಲ್ಲವನ್ನೂ ಕೂಡ ಹೇಳಿಬಿಟ್ಟಿದ್ದಾರೆ ಬಸವಣ್ಣವರು. ತನ್ನನ್ನು ಬಣ್ಣಿಸಿಕೊಳ್ಳೋದು, ಅಹಂಕಾರದಿಂದ ಮಾತಾಡೋದು, ಇನ್ನೊಬ್ಬರನ್ನ ನಿಷ್ಕರಿಸಿ ತುಚ್ಛೀಕರಿಸಿ ಮಾತಾಡೋದು, ಅದು ಮಾತಿನಿಂದ ಮಾಡುವ ಹಿಂಸೆ. ಕೊಲ್ಲೋದು ಶರೀರದಿಂದ ಮಾಡ್ತಕ್ಕಂಥ ಹಿಂಸೆ. ಹುಸಿಯ ನುಡಿಯೋದು ಮನಸ್ಸಿನಿಂದ ಮಾಡುವ ಹಿಂಸೆ. ಮನಸ್ಸಲ್ಲಿ ಮೊದಲು
ಸುಳ್ಳು ಹುಟ್ಟಿದರೆ ಅದು ಮಾತಿನಲ್ಲೂ ಕೂಡ ಪ್ರಕಟ ಆಗುತ್ತೆ. ಆದ್ದರಿಂದ ಆ ಸಪ್ತ ಸೂತ್ರಗಳೇನಿದ್ದಾವೆ ಅದ್ಭುತವಾಗಿದ್ದಾವೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಏನು ಹೇಳ್ತಾರಲ್ಲ, ಬಹಳ ಅದ್ಭುತವಾದಂತಹದ್ದು. ಅದನ್ನು ನಾವು ಕಡ್ಡಾಯವಾಗಿ ಅನುಷ್ಠಾನ ಮಾಡಿಬಿಟ್ರೆ ಅದರಂತಹ ಶ್ರೇಷ್ಠವಾದ ಮಾರ್ಗ ಇನ್ಯಾವುದೂ ಇಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.